ಯೋಗ್ಯತಾ, ಆಕಾಂಕ್ಷ ಮತ್ತು ಸನ್ನಿಧಿ ಅಂತ ಈ ಮೂರು ಈ ಶಬ್ದಗಳಿಂದ ನಾವು ತಾತ್ಪರ್ಯವನ್ನು ಪಡ್ಕೊಳ್ಳಿಕ್ಕೆ ಬಹಳ ಮುಖ್ಯವಾದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ತರ್ಕಶಾಸ್ತ್ರ, ಶಬ್ದಶಾಸ್ತ್ರ ಇತ್ಯಾದಿ ಕಡೆಗಳಲ್ಲಿ. ಯೋಗ್ಯತಾ ಅಂತಂದ್ರೆ ಒಂದು ಶಬ್ದದ ಅರ್ಥಕ್ಕೂ ಮತ್ತೊಂದು ಶಬ್ದದ ಅರ್ಥಕ್ಕೂ ಒಂದು ಹೊಂದಾಣಿಕೆ ಇರುವುದು. ಎಲ್ಲಿ ಹೊಂದಾಣಿಕೆ ಇರ್ತದೋ ಅದನ್ನೇ ಹೇಳಬೇಕು ಅಂತ. ಯಾವ ಶಬ್ದದ ಅರ್ಥಗಳ ನಡುವೆ ಹೊಂದಾಣಿಕೆ ಇರುವುದೇ ಇಲ್ವೋ ಅಲ್ಲಿ ನಮಗೆ ಸರಿಯಾದ ಅರ್ಥ ತಿಳುವಳಿಕೆ ಆಗುವುದೇ ಇಲ್ಲ. ಅಗ್ನಿನಾ ಸಿಂಚತಿ ಅಂತ ಹೇಳ್ಬಿಟ್ರೆ ನೀರಿನಿಂದ ಸಿಂಪಡಿಸ್ತಾರೆ, ಹೌದು, ಅಗ್ನಿಯಿಂದ ಸಿಂಪಡಿಸ್ಲಿಕ್ಕೆ ಬರೋದಿಲ್ಲಲ್ಲ. ಆದ್ರಿಂದ ಅಗ್ನಿಯಿಂದ ಸಿಂಪಡಿಸುತ್ತಾನೆ ಅನ್ನೋ ವಾಕ್ಯದಿಂದ ಬರುವ ಜ್ಞಾನ ಅಪ್ರಮಾಣ ಜ್ಞಾನ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಸನ್ನಿಧಿ ಅಂದ್ರೆ ಶಬ್ದಗಳು ಸಮೀಪದಲ್ಲಿರಬೇಕು. ಹಾಗೆ ಆ ಸನ್ನಿಧಿ ಮತ್ತೆ ಅನ್ವಯ ಅಂತ ಕೂಡ ಹೇಳ್ತಾರೆ ಅದನ್ನ. ಶಬ್ದಗಳು ಸಮೀಪದಲ್ಲಿದ್ರೆ ಅವುಗಳಿಂದ ನಾವು ಸರಿಯಾದ ಅರ್ಥವನ್ನು ತಗೊಳ್ಬಹುದು. ಶಬ್ದಗಳನ್ನ ದೂರ ಪ್ರಯೋಗ ಮಾಡಬಾರದು. ಗ್ರಹಣ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ದೂರದಲ್ಲಿ ಪ್ರಯೋಗ ಮಾಡಿದ್ರೆ ಅದರಿಂದ ಜ್ಞಾನ ಬರುವುದಿಲ್ಲ ಅಂತ ಹೇಳ್ತಿರ್ತಾರೆ. ಆಕಾಂಕ್ಷ ಅಂತಂದ್ರೆ ಒಂದು ಶಬ್ದದ ಅರ್ಥವನ್ನು ಕೇಳಿದ್ರೆ ನಮಗೆ ಒಂದು ಶಬ್ದದ ಅರ್ಥವನ್ನು ನಾವು ತಿಳಿದಾದ್ಮೇಲೆ ಅದಕ್ಕೆ ಮತ್ಯಾವ ಇನ್ನೊಂದು ಶಬ್ದದ ಅರ್ಥದ ಜೊತೆಗೆ ಸಂಬಂಧ ಇದೆ ಎಂಬ ಪ್ರಶ್ನೆ ಅಂತ ಹೀಗೆ ಹೇಳ್ತಿರ್ತಾರೆ. ಈ ಸನ್ನಿಧಿ ಅಥವಾ ಅನ್ವಯ ಬೇಕು, ಬೇಡ ಅಂತಲ್ಲ. ಆದರೆ ಅದಕ್ಕಿಂತಲೂ ಯೋಗ್ಯತಾನೇ ಪ್ರಬಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಅದು 4ನೇ ಸ್ಕಂದ 22ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ವ್ಯವಧಾನೇನ ಅನ್ವಯೋಪಿ ಯೋಗ್ಯತಾಪೇಕ್ಷೆಯ ಭವೇತ್ ಇತಿ ಶಬ್ದ ನಿರ್ಣಯ. ತತ್ವಂ ನರೇಂದ್ರ ಜಗತಾಮಥ ತಸ್ತುಷಾಂ ಚ ದೇಹೇಂದ್ರಿಯಾಸುಧಿಷಣಾತ್ಮಭಿರಾವೃತಾನಾಂ ಯಹ ಕ್ಷೇತ್ರವಿತ್ ತ್ವಮನಯೋರ್ ಹೃದಯ ವಿಶ್ವಗಾಧಿ ಪ್ರತ್ಯಕ್ಷಕಾಸ್ತಿ ಭಗವಾನ್ ಸ್ತಮವೈಹಿ ಸೋಸ್ಮಿ ಅಂತ ಹೀಗೆ ಒಂದು ಶ್ಲೋಕ ಇದೆ. 4ನೇ ಸ್ಕಂದದ 22ನೇ ಅಧ್ಯಾಯದ 40ನೇ ಶ್ಲೋಕ. ಅಲ್ಲಿ ಉತ್ತರಾರ್ಧದಲ್ಲಿ ಯಹ ಕ್ಷೇತ್ರವಿತ್, ಕ್ಷೇತ್ರಜ್ಞನಾದ ಯಾವ ಪರಮಾತ್ಮ ಇದ್ದಾನೆ, ಚಕಾಸ್ತಿ ಶೋಭಿಸ್ತಾ ಇದ್ದಾನೆ, ಭಗವಾನ್ ಯಾವ ಪರಮಾತ್ಮ, ಯಹ ಭಗವಾನ್ ಯಹ ಕ್ಷೇತ್ರವಿತ್ ಭಗವಾನ್ ಚಕಾಸ್ತಿ ತಂ ಹೃದಯ ಅವೈಹಿ, ಅವನನ್ನ ಹೃದಯದಲ್ಲಿ ತಿಳಿದುಕೋ, ಕಾಣು ಅಂತ ಹೀಗೆ ಅದರ ಶಬ್ದ ಇದೆ. ಯಹ ಕ್ಷೇತ್ರವಿತ್ ಅದಾದ್ಮೇಲೆ ತ್ವಮ್ ಅಂತ ಶಬ್ದ ಇದೆ. ಯಹ ಕ್ಷೇತ್ರವಿತ್ ಅನ್ನೋದನ್ನು ತ್ವಮ್ ಅನ್ನೋದಕ್ಕೆ ಹೊಂದಿಸಬಾರದು. ತ್ವಮ್ ಅನಯೋಹೋ ವಿಶ್ವಗಾಧಿ, ಈ ಮೂರನ್ನು ಹೊಂದಿಸಬೇಕು. ಯಹ ಕ್ಷೇತ್ರವಿತ್ ಭಗವಾನ್ ಚಕಾಸ್ತಿ ತಮ್ ಹೃದಯ ಅವೈಹಿ ಅಂತ ಅನ್ವಯಿಸಬೇಕು. ಯಹ ಕ್ಷೇತ್ರವಿತ್ ಅನ್ನೋದು ಮತ್ತೆ ಹೃದಯ ಅನ್ನೋದು ಚಕಾಸ್ತಿ ಭಗವಾನ್ ತಮವೈಹಿ ಇವೆಲ್ಲವನ್ನು ಕೂಡ ಒಂದು ವಾಕ್ಯ ಅಂತ ಮಾಡ್ಕೋಬೇಕು. ತ್ವಂ ಅನಯೋಹೋ ವಿಶ್ವಗಾಧಿ ಅಂತ ಒಂದು ಶಬ್ದ. ತ್ವಂ ಅನಯೋಹೋ ಸ್ಥಾವರ ಜಂಗಯೋರ್ ಮಧ್ಯೆ ಏಕಃ ಜೀವಃ ವಿಶ್ವಗಾಧಿ ನಾನಾ ದುಃಖಸ್ಸನ್. ನೀನು ಈ ಸ್ಥಾವರ ಜಂಗಮಗಳ ನಡುವೆ ಒಬ್ಬ ಜೀವನಾಗಿದ್ದೆ, ಏಕಃ ಜೀವ ಒಬ್ಬ ಜೀವನಾಗಿದ್ದೆ. ಯಾಕೆಂದ್ರೆ ವಿಶ್ವಗಾಧಿ ನಾನಾ ಥರದ ದುಃಖಗಳಿಂದ ನೀನು ಕೂಡ ಕೂಡಿದ್ದಿ, ದುಃಖ ಸನ್ ದುಃಖವುಳ್ಳವನಾಗಿದ್ದೆ. ಇದು ಒಂದು ಶಬ್ದ, ಒಂದು ವಾಕ್ಯ. ಹೃದಯ ತಮ ವೈಹಿ ಯಹ ಕ್ಷೇತ್ರವಿತ್ ಸರ್ವಸ್ಯ ಪ್ರತ್ಯಕ್ಷಕಾಸ್ತಿ ಸಹ ಭಗವಾನ್ ಇತಿ. ಯಾವ ಭಗವಂತ ಕ್ಷೇತ್ರಜ್ಞನಾಗಿ ಎಲ್ಲ ಕಡೆ ಪ್ರಕಾಶಿಸ್ತಾ ಇದ್ದಾನೋ ಅವನನ್ನ ನೀನು ಹೃದಯದಲ್ಲಿ ತಿಳಿದುಕೋ. ಪರಮಾತ್ಮನನ್ನು ಹೃದಯದಲ್ಲಿ ತಿಳಿದುಕೋ ಅಂತ ಹೇಳಿದೆ. ಸ್ವಲ್ಪ ನಾನಲ್ಲಿ ಪ್ರಮಾದ ಮಾಡಿದೆ. ಹೃದಯ ತಮವೈಹಿ, ಆ ಜೀವ ಹೃದಯದಲ್ಲಿದ್ದಾನೆ ಅಂತ ತಿಳಿದುಕೋ. ಹೃದಯ ಶೇಷ ಆತ್ಮ ಅಂತ ಶ್ರುತಿಯಲ್ಲಿರೋದ್ರಿಂದ ನಾನು ಕೂಡ ಒಬ್ಬ ಜೀವ ಆಗಿದ್ದೇನೆ, ಹೃದಯದಲ್ಲಿದ್ದೇನೆ ಅಂತ ತಿಳಿದುಕೋ. ನಾನು ಪರಮಾತ್ಮ ಇಬ್ರು ಕೂಡ ಒಬ್ಬನೇ ಆಗಿದ್ದೇನೆ, ಮತ್ತೆ ನಾನು ಇನ್ನೊಬ್ಬ ಜೀವನು ಒಬ್ಬನೇ ಆಗಿದ್ದೇನೆ ಅಂತ ತಿಳ್ಕೋಬೇಡ. ಹೀಗೆ ಪರಮಾತ್ಮನಿಗೂ ನಿನಗೂ ಇರುವ ಭೇದವನ್ನು ತಿಳಿದುಕೋ. ನೀನು ಸ್ಥಾವರ ಜಂಗಮಗಳಲ್ಲಿ ಒಬ್ಬನಾಗಿದ್ದೆ, ಏಕೆಂದ್ರೆ ನಾನಾ ದುಃಖಗಳನ್ನು ನೀನು ಕೂಡ ಅನುಭವಿಸ್ತಾ ಇದ್ದೆ. ಹೃದಯ ತಮವೈಹಿ, ಆ ಜೀವ ನೀನು ಹೃದಯದಲ್ಲಿದ್ದಿ ಅಂತ ತಿಳಿದುಕೋ ಅಂತ ವರ್ಣಿಸಿದ್ದಾರೆ.
ಆಮೇಲೆ ಯಹ ಕ್ಷೇತ್ರವಿತ್ ಅಂತ ಶ್ಲೋಕದ 3ನೇ ಪಾದದಲ್ಲಿ ಮೊದಲಿದೆ. ಯಹ ಕ್ಷೇತ್ರವಿತ್ ಸರ್ವಸ್ಯ ಪ್ರತ್ಯಕ್ಷಕಾಸ್ತಿ. ಪ್ರತ್ಯಕ್ಷಕಾಸ್ತಿ ಅಂತ 4ನೇ ಪಾದದಲ್ಲಿದೆ. ಯಹ ಕ್ಷೇತ್ರವಿತ್ ಅನ್ನೋದನ್ನು ಪ್ರತ್ಯಕ್ಷಕಾಸ್ತಿ ಅನ್ನೋದನ್ನು ಸೇರಿಸ್ಕೋಬೇಕು. ಸಹ ಭಗವಾನ್ ಇತಿ, ಅವನೇ ಭಗವಂತ ಆಗಿದ್ದಾನೆ ಅಂತ ತಿಳಿದುಕೋ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಹೀಗೆ ಆ ಶ್ಲೋಕದ ಉತ್ತರಾರ್ಧದಲ್ಲಿ ಅಂದ್ರೆ 3ನೇ ಮತ್ತು 4ನೇ ಪಾದಗಳಲ್ಲಿರುವ ಶಬ್ದಗಳನ್ನು ಉಪಯೋಗಿಸಿಕೊಂಡು 2 ವಾಕ್ಯಗಳನ್ನು ಮಾಡಿದ್ದಾರೆ. ಇದೆಲ್ಲ ಯಾಕೆ ಈ ತರ ಮಾಡಿದ್ದಾರೆ? ದೂರಾನ್ವಯ ಆಗ್ಲಿಲ್ವಾ? ಯಹ ಕ್ಷೇತ್ರವಿತ್ತನ್ನು 3ನೇ ಪಾದದಲ್ಲಿ ಇದ್ದದನ್ನ ಪ್ರತ್ಯಕ್ಷಕಾಸ್ತಿ ಭಗವಾನ್ ಅಂತ 4ನೇ ಪಾದದಲ್ಲಿ ಇದ್ದದನ್ನ ಹೇಗೆ ಅವೆರಡನ್ನು ಒಂದು ವಾಕ್ಯ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಹೇಳ್ತಾರೆ ವ್ಯವಧಾನೇನ್ನನ್ವಯೋಪಿ ಯೋಗ್ಯತಾಪೇಕ್ಷೆಯ ಭವೇತ್ ಅಂತ. ಶ್ಲೋಕದ ಪದಗಳಿಗೆ ದೂರಾನ್ವಯ ಯಾಕೆ ಮಾಡಬೇಕು ಅಂದ್ರೆ ಸನ್ನಿಧಿಗಿಂತ ಯೋಗ್ಯತಾ ಪ್ರಬಲ. ಆದ್ರಿಂದ ಯೋಗ್ಯತೆಯನ್ನು ಅನುಸರಿಸಿ ದೂರದಲ್ಲಿರುವ ಪದದ ಜೊತೆಗೂ ಕೂಡ ಅನ್ವಯ ನಾವು ಮಾಡಬಹುದು. ಪದಗಳು ತೀರಾ ಸಮೀಪದಲ್ಲಿ ಇರಬೇಕು, ಹೌದು, ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂತೆ ಸಮೀಪದಲ್ಲಿ ಇರಬೇಕು. ಒಂದ್ ವೇಳೆ ಇಲ್ಲದೆ ಹೋದ್ರೂ ಕೂಡ ದೂರದಲ್ಲಿರುವ ಪದಗಳನ್ನು ಒಟ್ಟಿಗೆ ಸೇರಿಸಿ ಅನ್ವಯ ಮಾಡಬಹುದು. ಯಾಕೆಂದ್ರೆ ಒಂದು ಪದ ಒಂದು ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿದ್ರೂ ಕೂಡ ಅವೆರಡರ ನಡುವೆ ಇರುವಂತಹ ಯೋಗ್ಯತಾ ಅಂದ್ರೆ ಒಂದು ಸ್ವೀಕಾರಾರ್ಹವಾದಂತಹ ಸಂಬಂಧ ಅದು ಬಹಳ ಮುಖ್ಯ. ಇಲ್ಲಿ ಈ ಯಹ ಕ್ಷೇತ್ರವಿತ್ ಪ್ರತ್ಯಕ್ಷಕಾಸ್ತಿ ಭಗವಾನ್ ಅನ್ನೋದರ ಒಂದು ಸಂಬಂಧ ಬಹಳ ಮುಖ್ಯವಾದ್ದು. ಅದರಿಂದ ಅವುಗಳಿಗೆ ಅನ್ವಯ ಮಾಡಬೇಕು. ಇನ್ನ ತ್ವಂ ಅನಯೋಹೋ ಸ್ಥಾವರ ಜಂಗಯೋಹೋ ಮಧ್ಯೆ, ತ್ವಂ ಅನಯೋಹೋ ಅಂತಂದ್ರೆ ಸ್ಥಾವರ ಜಂಗಮಯೋಹೋ, ಅವುಗಳ ನಡುವೆ ಒಬ್ಬನಾಗಿದ್ದಿ. ತ್ವಂ ಅನಯೋಹೋ ಹೃದಯದಲ್ಲಿ ನೀನಿದ್ದಿ. ಹೃದಯ ತಮವೈಹಿ, ಅವನನ್ನು ನೀನು ತಿಳಿದುಕೋ ಅಂತ ಹೀಗೆ ದೂರಾನ್ವಯ ಮಾಡಿದ್ದೆಲ್ಲವೂ ಕೂಡ ಈ ಕಾರಣಕ್ಕಾಗಿ ಅಂತ ಆಚಾರ್ಯರು ತಿಳಿಸಿದ್ದಾರೆ.